ಕಾಡಿನ ದಾರಿ. ಹೋಗ್ತಿದ್ದದ್ದು ಹೆಸರಿಡ್ದಿದ್ದ ಗುಡ್ಡಕ್ಕೆ. ಆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇದ್ದಿದ್ದೊಂದೇ ಭಯ, ದಾರಿಯಲ್ಲಿ ಮುಗಿಯತ್ತೆ ಅಂತ. ಗ್ರೀನ್ ಕಾರ್ಪೆಟ್ ಹಾಸಿದ ದಾರಿ ಅದು. ಕಾಂಪ್ಲಿಮೆಂಟ್ರಿ ಆಗಿ ಜೀರುಂಡೆ ನಾದ. ಇಲ್ಲಿಂದ ಮುಂದೆ ಬೈಕ್ ತೊಗೊಂಡೋಗೋದು ಕಷ್ಟ ಅನಿಸಿತ್ತು, ಆದರೆ ಇದೇ ಬೆಸ್ಟ್ ಪಾರ್ಟ್. ಒಂದು ಚಿಕ್ಕ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ತು ಇಲ್ಲಿ. ಜೊತೆಗೆ ಮೈ ಕೈ ಶೂ ಒಳಗೆ ನಮ್ಮ ರಕ್ತ ಸಂಬಂಧಿಗಳು ಓಡಾಡೋ ಫೀಲ್ ಬೇರೆ. ಮೇಲೆ ಹತ್ತುತ್ತಾ ಇದ್ದಾರೆ. ಮಳೆ ಇದ್ದಿದ್ರೆ ಈ ದಾರಿ ಇನ್ನೂ ಕಷ್ಟ ಇರೋದು. ಇಲ್ಲಿ ತನಕ ಕಾಡ್ ದಾರಿಯಲ್ಲಿ ಹೋಗಿದ್ರಲ್ಲಿ ಇವತ್ತಿನ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಕಲ್ಲು ಹಾಕಿದ್ರೆ ಆಗೋದು ಸುಮಾರು. ಹಾಂ, 1 2 ಸ್ಟಾಪ್ ಮಾಡಬೇಡಿ. ಹಾಂ, ಹೋಗತ್ತೆ ಹೋಗಿ ಒಂದೇ ಲೆವೆಲ್ ಆಕ್ಸಿಲರೇಟ್ ಮಾಡಿ. ಹೌದಾ, ಆರಾಮಾಗಿ ಹೋಯ್ತು. ಅರ್ರೇ ನಮ್ಮದೇ ಕಣ್ಣಾಯ್ತು. ಎಲ್ಲಿ ನೋಡಿತ್ತು ಸುಮಂತ್? ಈಗನಾ? ಈ ಬಳ್ಳಿಯಲ್ಲಿ ನೋಡಿ ಮುಳ್ಳಿದೆ. ಸುಮಂತ್ ಕೈಗೆ ತಾಕ್ತು. ಸಿಕ್ಕಾಪಟ್ಟೆಗೆ ಸ್ಟ್ರಾಂಗ್ ಇದೆ ಈ ಬಳ್ಳಿ. ಒಂದಷ್ಟು ಒದ್ದಾಟ ಮಾಡಿಕೊಂಡು ಅಂತೂ ಬೈಕ್ನ ಇಲ್ಲಿ ತನಕ ಆಗತ್ತೆ ಅಲ್ಲಿ ತನಕ ತಗೊಂಡು ಹೋದ್ವಿ. ಅಮ್ಮ, ಸೂರ್ಯ ಕಾಣ್ತಿದ್ದಾನಾಯ್ತಾ, ಆದರೆ ಏನು ವ್ಯೂ ಸಿಗ್ತಿಲ್ಲ. ಆಮೇಲೆ ಅಲ್ಲಿದ್ದೊಂದು ಗುಡ್ಡ ತುದಿಗೆ ತಲುಪಿದ್ವಿ. ಹೋಗಿಲ್ಲ. ಅವತ್ತು ಗುಡ್ಡಗಳು ಕಣ್ಣು ಮುಚ್ಚೆ ಆಡ್ತಿದ್ವು. ಅಲ್ಲಿ ನೋಡಿ, ಅಲ್ಲಿ ಸುಮಂತ್ ಈ ಕಡೆಗೂ ಚೆನ್ನಾಗಿ ಕಾಣ್ತಾ ಇದೆ. ಸ್ಲೋಲಿ ಕ್ಲಿಯರ್ ಆಗ್ತಾ ಇದೆ. ಈಗೇನಾದ್ರೂ ಇಲ್ಲಿ ವ್ಯೂ ಕಾಣ್ತಾ ಇದೆ, ಪಕ್ಕಾ ಸ್ವರ್ಗ ಥರ ಕಾಣುತ್ತೆ ಆಯ್ತಾ. ಒಂದು ಚಿಕ್ಕ ವ್ಯೂ ಎಕ್ಸ್ಪೆಕ್ಟೇಷನ್ ಅಷ್ಟೇ ಇರೋದು. ಯಾವಾಗ ಸಿಗುತ್ತೆ ಗೊತ್ತಿಲ್ಲ. 1 ಅವರ್ ಮೇಲಾಯ್ತು ಕಾದು. ಆ ಜಾಗ ಮತ್ತೆ ನಮ್ಮನ್ನು ಇನ್ವೈಟ್ ಮಾಡಿತ್ತು. ಅದಕ್ಕೆ ಅವತ್ತು ನಮಗೆ ಲಿಮಿಟೆಡ್ ವ್ಯೂ ಸಿಕ್ತು. ಹೆಚ್ಚು 1.5 ಗಂಟೆ ಮೇಲೆ ವೆಯ್ಟ್ ಮಾಡಿದ್ದಾಯ್ತು. ಇನ್ನು ಕ್ಲಿಯರ್ ಆಗಲ್ಲ. ದಟ್ಟ ಮಂಜು ಕಾಡಿದೆ. ಈಗ ಇಲ್ಲಿಂದ ಹೋಗೋದೇ ಒಳ್ಳೇದು. ಹೋಗೋ ಬರೋ ದಾರಿ ಒಂದೇ ಆದರೂ ಎಕ್ಸ್ಪೀರಿಯನ್ಸ್ ಮಾತ್ರ ವಿಭಿನ್ನ. ಅದೇ ಎಕ್ಸೈಟ್ಮೆಂಟಿಂದ ರಿಟರ್ನ್ ಆಗ್ತಿದ್ವಿ. ಅವಾಗ ಇಲ್ಲಿ ಒದ್ದಾಡಿದ್ವಿ. ಶಿಟ್, ಎಲ್ಲಿದ್ದೀವಿ ನೋಡಿ, ಮುಂದೆ ರೋಡ್ ಇದೆಯಾ ಅಂತಾನೆ ಗೊತ್ತಾಗಲ್ಲ. ವಾವ್, ಬರಬೇಕಾದ್ರೆ ಇದೊಂದು ಸ್ಟ್ರೆಚ್ಚು ಒದ್ದಾಡಿದ್ವಿ. ಲೆಫ್ಟ್ ಹೋಗೋ ಹಾಗೆ ಇಲ್ಲ ಇಲ್ಲಿ. ಎಷ್ಟು ರೈಟ್ ಇರ್ತೀವಿ ಅಷ್ಟು ಆರಾಮಲ್ಲಿ ಹೋಗ್ತೀವಿ. ಅಲ್ಲಿ ತನಕ ಮಾತ್ರ ಲೆಫ್ಟು ಹೊಂಡ ಇದೆ. ಓಕೆ, ಡನ್. ಇಷ್ಟೇ ಒಂಚೂರು ಕಿರಿಕಿರಿ ಆಗಿತ್ತು.
ಆಯಿತು. ಈಸಿ ಆಯ್ತಲ್ಲ, ಹತ್ಬೇಕಾದ್ರೆ ಎಷ್ಟು ಒದ್ದಾಡಿದ್ವಿ ಇಲ್ಲಿ. ಇಲ್ಲಿಂದ ಮುಂದೆ ತುಂಬ ಇಷ್ಟಪಟ್ಟು ರೈಡ್ ಮಾಡ್ಕೊಂಡು ಬಂದಿದ್ದ ದಾರಿ ಈ ಸ್ಟ್ರೆಚ್ಚು ಸಾಕಾಗಿದೆ. ಯಾವುದೋ ಬೇರೆ ಪ್ರಪಂಚದಲ್ಲಿದ್ದ ಹಾಗಿತ್ತು. ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ. ಬೈಕ್ ಎಕ್ಸಾಸ್ಟ್ ಸೌಂಡ್ ಜೊತೆಗೆ ಈ ಕಾಡಿನ ಶಬ್ದ ಒಂಥರ ನೆಶೆ ಎರ್ಸುತ್ತೆ. ಇದು ನೋಡಿ, ದಾರಿನೇ ಇಲ್ಲ ಗುರು. ಕಲ್ಲು ಗೊತ್ತಾಗಲ್ಲ, ಕಲ್ಲಿದೆ. ನಿನ್ನೆ ನೈಟು ಇಲ್ಲೇ ಬಂದು ಉಳ್ಕೊಂಡ್ವಿ. 10-10:30 ಜಾಸ್ತಿ ಆಗುತ್ತೆ ಅಂದ್ಕೊಂಡಿದ್ದೀನಿ. ರೂಮ್ ರೀಸೆಂಟ್ ಆಗಿದೆ ಮತ್ತು ಬಜೆಟೆಲ್ಲ ಇದೆ. 1300 ರುಪೀಸ್ ಏನೋ ಐತೆ ಅಷ್ಟೇ. ಕಂಫರ್ಟೇಬಲ್ ಆಗಿತ್ತು, ಗಿಣೆ ಇರಲಿಲ್ಲ. ರೆಡಿ ಆಗಿದೆ. ಗಾಡಿ ಪರಿಸ್ಥಿತಿ ನೋಡಿ, ನಿನ್ನೆ ಹೋಗಿರೋದು. ಇವಾಗ ಚೈನೆಲ್ಲ ಲೂಬ್ ಮಾಡಿ ಹೊರಡ್ತಾ ಇದ್ದೀವಿ. ಒಬ್ಬೊಬ್ಬರು ಗಾಡಿಗಳು ಬಂಗಾರ ಥರ ಆಗಿದೆ. ಈಗ ನಿನ್ನೆ ಬೆಳಗ್ಗೆ 5:30 ಸ್ಟಾರ್ಟ್ ಆಗಿದೆ ರೈಡು. ಮನೆ ರೀಚ್ ಆಗ್ಬೇಕಾದ್ರೆ 10:30. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ. ಇವತ್ತು ಪ್ಲ್ಯಾನ್ ಪ್ರಕಾರ 5:30 ಎದ್ದು ಹೋಗಬೇಕಿತ್ತು. 5:30 ಡೀಪ್ ಸ್ಲೀಪಲ್ಲಿದ್ವಿ. ಬುಡ ಮೇಲಾಗಿದೆ ಇಲ್ಲಿ. ಮಂಗಳೂರು ರೂಟಿಗೆ ಕನೆಕ್ಟ್ ಆದ್ವಿ. ಚಿಕ್ಕಮಗಳೂರು ಸಿಟಿಯಿಂದ ಮೂಡಿಗೆರೆ ತಲುಪಿದ್ವಿ. 1:10 ಆಯಿತು. ತಿಂಡಿ ಇಲ್ಲಿ ತಿಂದ್ವಿ. ಇಲ್ಲಿ ಅಕ್ಕಿ ರೊಟ್ಟಿ ಟ್ರೈ ಮಾಡಿ, ಚೆನ್ನಾಗಿದೆ. ಮೂಡಿಗೆರೆ ಬಂದರೆ ಒಂದಷ್ಟು ನನ್ನ ಫೇವ್ರೆಟ್ ಜಾಗಗಳಿವೆ. ತಿಂಡಿ ತಿಂತ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಮತ್ತೆ ಇವಾಗ ದೇವ್ರ ಮನೆ ಕಡೆ, ಆದರೆ ದೇವ್ರ ಮನೆ ಬೆಟ್ಟಕ್ಕೆ ಹೋಗಲ್ಲ. ಇವಾಗ ಶನಿವಾರ ಆಗಿರೋದ್ರಿಂದ ಎಲ್ಲ ಕಡೆ ಕ್ರೌಡ್ ಇರುತ್ತೆ. ಕ್ರೌಡ್ ಎಲ್ಲಿ ಕಮ್ಮಿ ಇರುತ್ತೆ ಆ ಜಾಗನ ಹುಡುಕ್ಬೇಕಾಗಿದೆ. ಈಗ ಯಾವ ಜಾಗ ಬೋರ್ ಹೊಡ್ಸಿದ್ರೂ ದೇವ್ರ ಮನೆ ಬೋರ್ ಹೊಡ್ಸಲ್ಲ ನನಗೆ. ವರ್ಷದಲ್ಲಿ ಒಂದ್ಸಲಿ ಆದರೂ ಭೇಟಿ ಕೊಟ್ಟು ಹೋಗ್ತಾ ಇರ್ತೀನಿ. ಹತ್ತಾರು ಬಾರಿ ಹೋದ ದೇವ್ರ ಮನೆ ವ್ಯೂ ಪಾಯಿಂಟ್ ಸ್ಕಿಪ್ ಮಾಡಿ ಬರೀ ದೇವಸ್ಥಾನ ತನಕ ಹೋಗಿ ಕಾಲಭೈರವೇಶ್ವರನಿಗೆ ಕೈ ಮುಗಿದು ಅಲ್ಲೇ ಇದ್ದ ಒಂದು ವ್ಯೂ ಪಾಯಿಂಟ್ ಕಡೆಗೆ ಹೊರಟ್ವಿ. ಬೇಜಾರಾದಾಗ ಈ ಕಡೆ ಬರ್ತಾ ಇದ್ದೆ. ಇದೊಂದು ಚಿಕ್ಕ ವ್ಯೂ ಪಾಯಿಂಟ್, ಚೆನ್ನಾಗಿ ಅನ್ಸೋದು. ಮೊದಲನೇ ಸಾರಿ ಇಲ್ಲಿಗೆ ಬಂದಾಗ ಇಬ್ನಿಯಿಂದ ತುಂಬಿಕೊಂಡಿತ್ತು. ಇಷ್ಟ ಆಗಿತ್ತು ಈ ಜಾಗ. ಆ ಕಡೆ ಎಲ್ಲ ಏನೂ ಇರಲಿಲ್ಲ. ಇವಾಗ ಮನೆಗಳಾಗಿದೆ ನೋಡಿ ಅಷ್ಟು. ಇಲ್ಲಿ ಬಂದು ಕೂತಾಗ ಏನೋ ಒಂದು ನೆಮ್ಮದಿ. ಇಬ್ನಿ ತುಂಬಿದಾಗ ಇನ್ನೂ ಹೆಚ್ಚು ಕಳೆ ಬರುತ್ತೆ ಈ ಜಾಗಕ್ಕೆ. ಒಂದು ಸ್ವಲ್ಪ ಹೊತ್ತು ಇಲ್ಲಿದ್ವಿ ಅಷ್ಟೇ. ಹಳೆ ನೆನಪುಗಳನ್ನ ಮೆಲ್ಕು ಹಾಕಿ ಇಲ್ಲಿಂದ ಹೊರಟ್ವಿ. ಆ ಕಡೆ ಮೈನ್ ರೋಡ್ ಬರುತ್ತೆ. ಇದೊಂದು ಚಿಕ್ಕ ಆಫ್ ರೋಡಿಂಗ್ ಸ್ಟ್ರೆಚ್ ಸಿಗತ್ತೆ ಅಷ್ಟೇ. ಮಳೆ ಬಂದಾಗ ಈ ದಾರಿ, ಪಕ್ಕದಲ್ಲಿರೋ ಗದ್ದೆಗಳು ಮತ್ತು ಹಳ್ಳ ಅದ್ಭುತವಾಗಿ ಕಾಣುತ್ತೆ. ಇನ್ನು ನನ್ನ ಕೊಟ್ಟಿಗೆ ಹಾರ ಬಂತು. ಕೊಟ್ಟಿಗೆ ಹಾರದಲ್ಲೇ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಇಲ್ಲೊಂಚೂರು ಏನಾದರೂ ತಿನ್ಕೊಂಡ್ಬಿಟ್ಟು ಮುಂದೆ ಹೋಗೋಣ.